ಅವ ಅಂಜಿಲು ಕೋರಡಿಲು ಕೋರಿ ಕೋರಿ ಬುಚ್ಚಮ್ಮ ಇತ್ತೆ ಆಜಿನುದು ಹೇಳು ದಾಪುನು ಕೋರಿಗೆ ದಾದ ಗಮ್ಮತ್ತಿಪ್ಪು ನಾ ಕನಕ ಇತ್ತೆ ಬೊಕ್ಕಡಿ ದಾದ ಮುರಾಣಿ ಮಂತಿನ ಆತೇತ ಕೋಳಿ ಮತ್ತೆ ಮುಖ ಸಣ್ಣ ಮಾಡ್ತಾನೆ ತರದಿದ್ದೆ ಅದಕ್ಕೆ ನಾನು ತಂದದ್ದು ನನಗೆಲ್ಲ ತರುವ ಮನಸ್ಸೇ ಇರಲಿಲ್ಲ ನಾನು ಹೋಗುವಾಗ ಹೇಳಿದ್ದೆ ಮತ್ತೆ ನಾನು ಹೇಳುದು ಮಾತ್ರ ನನಗೆ ಮತ್ತೆ ಮನಸ್ಸು ಕೇಳುದಿಲ್ಲ ಆಯ್ತಾ. ಮನಸ್ಸು ಬಂಗಾರ. ಕೋಳಿ ತಂದ್ರೆ ಮಗಳು ಬಂಗಾರ, ಮನಸ್ಸು ಬಂಗಾರ. ಕೋಳಿ ತರದಿದ್ರೆ ನಾನು ಇದು ಸಿಂಗಾರ. ಮತ್ತೇನಂತ ಹೇಳಿದ್ರೆ ಚಿಂಚುನ ವಿಷಯದಲ್ಲಿ ಚಿಂಚುನ ಅಮ್ಮ ಇದ್ದಾರಲ್ಲ ಅವ್ರ ಹತ್ರ ನಾನು ಮಾತಾಡಿದೆ. ಅವರೇನು ಹೇಳಿದ್ರು ಗೊತ್ತುಂಟಾ, ಇದಾದರೆ ಈಗ ಗಂಗಾ ನಾಗವಲ್ಲಿ ಆಗುವುದನ್ನು ನೋಡಿ ನೀವು ಲೈವಲ್ಲಿ ಗಂಗಾ ನಾಗವಲ್ಲಿ ಏನು ಬಾರ ಬಿಟ್ಟುಬೇ ಚಿಂಚ ಬೇನ ಹಾಕೊಂಡು ಸತ್ಯ ಆಗೋ ತೂಲಿ ಅಮ್ಮ ಅಮ್ಮ ಅವು ಬೇರೆ ತೂಪುನಿ बुढ़े पारी कार पहने ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಬೆಳಗ್ಗೆ ಆಯಿತು, ನಿನ್ನೆ ಫುಲ್ ಡೇ ನನ್ನ ಉಪವಾಸ. ಹಾಗೆ ನಿನ್ನೆ ನಾನು ವ್ಲಾಗೇ ಮಾಡಲಿಲ್ಲ. ನಾನು ಇದರಲ್ಲಿ ಕೂಡ ಹೇಳಿದ್ದೆ, ಯಾವುದರಲ್ಲಿ ಪ್ರೀವಿಯಸ್ ನಿಮ್ಮ ವ್ಲಾಗ್ ಮಾಡಿದ್ರೆ ರಾತ್ರಿಯಲ್ಲಿ ಹೇಳಿದ್ದೆ ನಾನು. ಯಾಕಂದರೆ ವ್ರತ ಆದರೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ನಾನು ಎಂತ ತಿನ್ನದೆ ಫಾಸ್ಟಿಂಗ್ ಮಾಡೋದು, ಎಸ್ಟರ್ಡೇ ನಾನು ತಿನ್ನೋದು. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡಲಿಲ್ಲ. ಎಲ್ಲ ಹೇಳಿದ್ದೆ, ಆದರೆ ನಿಮಗೆ ಕಂಟಿನ್ಯೂಸ್ ವ್ಲಾಗ್ ಬಂದಿರುತ್ತೆ. ಹಾಗೆ ಗೈಸ್ ನಿನ್ನೆ ಉಪವಾಸ. ಇವಾಗ ದೀಪ ಎಲ್ಲ ಇಟ್ಟು ಮೊನ್ನೆದು ಪತ್ರೊಡೆ ಇತ್ತಲ್ಲ ಅದನ್ನು ಇವತ್ತು ತಿಂದದ್ದು. ಹಾಗೆ ಇನ್ನು ಊಟ ಮಾಡದೆ ಇವತ್ತೇನಾದರೂ ತಿನ್ಬೇಕಂತ ಒಂಥರ ಕ್ರೇವಿಂಗ್ಸ್ ಆಗ್ತಾ ಉಂಟು ಅಷ್ಟು. ಅದಕ್ಕೆ ಏನಾದರೂ ಮಾಡಬೇಕು. ಇವರಿಗೆ ಊಟ ಹಾಕಿದ್ದೇನೆ, ಅದಕ್ಕೆ ಈಗ ಗೊಬ್ಬೆಗೆ ಹೇಳ್ತಾ ಉಂಟು. ಇವನು ಕೈಗು ಎಲ್ಲ ಮಾಡೋದು. ಹಂಗ ಇವನು ಗೂಡು ಇದಾದ್ಮೇಲೆ ಸ್ವಲ್ಪ ಒಳ್ಳೆಯದಾದ ಜೀವದಲ್ಲಿ. ಗೂಡಾದ್ಮೇಲೆ ಯಾಕೆ ಗೊತ್ತುಂಟಾ, ಗೂಡು ಇರೋದ ಟೈಮಲ್ಲಿ ಅವನು ಅಲ್ಲಿ ಇಲ್ಲ ಅರಣ್ಯ ಎಲ್ಲ ಹೋಗ್ತದಲ್ಲ, ಅದನ್ನೆಲ್ಲ ತಿನ್ನೋದು ಹಿಡ್ದು. ಅದಕ್ಕೆ ಚಲ್ಪಟಾಗಿದ್ದ. ಮತ್ತು ಈಗ ಹೋಗ್ಬೇಕು ಸಂಗೀತ ಎಲ್ಲ ಕಟ್ಟೆಗೆ. ಯಾಕಂದರೆ ನನಗೆ ಮಶ್ರೂಮು ಒಂದು ಪೆಪ್ಪರ್ ತಿನ್ನುವ ಅಂತ ತುಂಬ ಆಸೆ ಆಗಿದೆ. ಮತ್ತು ನನಗೀಗ ಹೋಟೆಲಿಗೆ ಹೋಗಿ ತಿನ್ಬೋದು, ಆದರೆ ಅಮ್ಮನಿಗೆ ಆಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದರೆ ನಾವು ಎಲ್ಲರೂ ತಿನ್ಬೋದಲ್ವ. ಅದಕ್ಕೆ ಈಗ ಬರುವಾಗ ಮಶ್ರೂಮ್ ತರುವ ಅಂತ ಇದ್ದೇನೆ. ಎಷ್ಟು ಟೈಮ್ ಆಯಿತು ತಿನ್ನದೆ. ಮತ್ತು ವೆಜಿಟೇರಿಯನ್ನವರಿಗೆ ಕೋಳಿ ಅಂತೇಳಿ ಅದೇ ಮಶ್ರೂಮೇ ಇರೋದು. ಅದಕ್ಕೆ ಮಶ್ರೂಮ್ ತರುವ ಅಂತ ಇದ್ದೇನೆ. ಬೇರ್ಲಕಟ್ಟೆಗೆ ಹೋಗಿ ಸ್ವಲ್ಪ ವೆಜಿಟೇಬಲ್ ಅದರೊಟ್ಟಿಗೆ ಮಶ್ರೂಮ್ ತರುವ ಅಂತ. ತರಕಾರಿ ಎಲ್ಲ ಖಾಲಿ. ಹಾಗೆ ಮೀನು ಅಮ್ಮನಿಗಾದರೂ ಮೀನು ಏನೋ ಮಾಡ್ತಾರೆ. ಈಗ ಮಶ್ರೂಮ್ ಮಾಡಿ ಎಲ್ಲರಿಗೆ ಕೊಡಬೇಕು ಚೆಂದ ಮಾಡಿ. ಈಗ ಹೋಗ್ಬೇಕು. ಚಿಂಚುವಿಗೆ ಒನ್ ಡೇ ಇರೋದು ಎಕ್ಸಾಮ್. ನೋಡ್ತೀರ ಎಂತ ಮಾಡ್ತಿದ್ದಾನೆ ಅಂತೇಳಿ. ಒಂದಿದೆ ನೇಪುನ ಎಕ್ಸಾಮ್ಗೂ ಈ ಮೊಬೈಲ್ ತೂಪುನತ ಕಜಿಪುಗಿನಿ ಯಾರು ಮಶ್ರೂಮ್ ಅನ್ಪೆ ಬಣ್ಣಟ ಮಶ್ರೂಮ್ ಏನು ಅನ್ಪೆ तुमचे ಸುಮಾರು ದಿನ ಬಂದ ಪಾಸ್ ಆಯ್ತಾ. ಪಾಸ್ ಆಗಬೇಕು ಕೋರಿ ಕಣ ಎಕ್ಸಾಮ್ ಮಾಡಿ ಪಾಸ್ ಆಗೋದೆ ಕೋರಿದ್ದೀನಿ. ಎಷ್ಟು ಕ್ಯಾರ್ಲೆಸ್ ನೋಡಿದ್ರಲ್ಲ. ಇನ್ನು ನನಗೆ ಹೇಳ್ಬೇಡಿ ಆಗ, ನನಗೆ ಹೇಳಿ ಸಾಕಾಗಿತ್ತು. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರವರ ಒಂದು ಇದು ರೋಡ್ ಸೈಡ್ ಒಂದು ನಾಯಿ ಮರಿ ಉಂಟು ಗೈಸ್. ಅದಕ್ಕೆ ನಾನೀಗ ಬ್ರೆಡ್ ಹಾಕಿ ಬಂದದ್ದು ತಿನ್ನಲಿಕ್ಕೆ. ಊಟ ಸ್ವಲ್ಪ ಹಾಕಿದೆ, ಅದನ್ನು ದೊಡ್ಡ ನಾಯಿಗಳು ತಿಂದು ಹೋಗ್ತದೆ. ಅದಕ್ಕೆ ಈಗ ಬ್ರೆಡ್ ಹಾಕಿ ಬಂದೆ. ಈಗ ನಿನ್ನೆ ನಾನು ಇಟ್ಟಂಥ ಇದು ತುಳಸಿ ಮಾಲೆ ಎಲ್ಲ ನಿನ್ನೆ ಹಾಕ್ತಿದ್ದೆ ಅವರಿಗೆ ಮಾನೆ ಮಾಡಿ ಕೈಯಲ್ಲಿ. ಇವತ್ತು ಮಾಡಿದೆ. ಇನ್ನು ರೆಡಿಯಾಗಿ ಸಿಗ್ತೇನೆ ಆಯಿತಾ. ನವೇ ಓದುವನಾ? ಹಾಂ ಅವೇ ದಾರಿಗೆ ಎಕ್ಸಾಮ್ ಆತಂಬೆ. ನಾನು ರೆಡಿ ಆದ ಗೈಸ್, ಹೋಗಿ ಬರೋ ಆಯಿತಾ. ನಾನು ಇವತ್ತು ಬೇರೆ ಡ್ರೆಸ್ ಹಾಕಿದ್ದೆ. ಯಾವಾಗಲೂ ಟಿ ಶರ್ಟ್ ಹಾಕ್ತಾ ಇದ್ದೆ. ಇವತ್ತೊಂದು ಚೇಂಜಸ್ ಇರಲಿ ಅಂತ ಇದು ಹಾಕಿದೆ ಗೌನ್.
ಯಾವಾಗಲೂ ಅದೇ ಹಾಕೊಂಡು ಹೋಗ್ತೇನಲ್ಲ, ಯಾರಾದ್ರೂ ತಿಳ್ಕೊಳ್ಬೋದು ಇವಳ ಹತ್ರ ಬಟ್ಟೆನೇ ಇಲ್ಲ ಅಂತೇಳಿ. ಅದಕ್ಕೆ ಹೋಗಿ ತೊಗೊಂಡು ಬರುವ. ಅಮ್ಮನ ಕೋಳಿನ ಡಿಮಾಂಡ್ ಉಂಟು, ಅದಕ್ಕೆ ಕೋಳಿ ತರಲಿಕ್ಕೆ ಹೋಗುದಿಲ್ಲ ನಾನು. 400-500 ರೂಪಾಯಿ ಆಗ್ತದೆ ಕೋಳಿಗೆ. ಅದಕ್ಕಿಂತ ಅವರಿಗೆ ಮೀನು ತಂದರೆ ಒಂದು 250 ರೂಪಾಯಿಗೆ ಮೀನು ತರ್ಬೋದು. ಏನಾದರೂ ಬಂಗುಡೆಯ ದೊಡ್ಡ ಬೂತಾಯಿಯ ಏನಾದರೂ ತರ್ಬೋದು. ಮಲ್ಲ ಬೂತಾಯಿ ಮೀನು ಯಾವ ಮಲ್ಲ ಬೂತಾಯಿ ಕಸಂಟಿ ಅವು ಎಣ್ಣೆಗೆ ಆಯ್ತಾರಣ್ಣ ಕಸಂಟಿಗೆ ಮತ್ತೆ ಬಂಗುಡೆಯವ ಮಲ್ಲ ಮಲ್ಲ ಮೀನುಂಡು 200-250 ರೂಪಾಯಿ ತಿಕ್ಕೊಂಡು ಮಲ್ಲ ಮಲ್ಲ ಮೀನು ಗೊತ್ತು ನಿಂಗೆ ರೇಟ್ ಕಿಲೋಕ್ಕು ಅವು ಅರ್ಧಕ್ಕೆ ತಿಕ್ಕೊಂಡು ಬರ್ಪುನೆ ಅವು ಮಾರಿಟ್ಟಿದೆ ಕಮ್ಮಿಗೆ ತಿಕ್ಕೊಂಡು ಬೇಕಾದ್ರೆ ರೋಡ್ ಸೈಡ್ ಮಾರೊಂದು ಇರುತ್ತೆ 400 ರೂಪಾಯಿ ಕೋನನ್ಪೆ ಅಂದಾದ ಮೀನು ಉಂಡು ಅವ ಒಂಜಿಲು ಕೋರಡಿಲು ಕೋರಿ ಕೋರಿ ಬುಚ್ಚಮ್ಮ ಇತ್ತೆ ಆಜಿನುದು ಹೇಳುದು ಆಪುನು ಕೋರಿಗೆ ದಾದ ಅಲ್ಲ ಗಮ್ಮತ್ತಿಪ್ಪು ನಾ ಕನಕ ಇತ್ತೆ ಬೊಕ್ಕಡಿ ದಾದ ಮುರಾಣಿ ಮಂತಿನಾತೇತ ಕೋರಿ ಕೋರಿ ಇಂತು ದಾಯ ಇರಗದಾನೆ ಕೋರಿದ ಬತ್ತು ನೀನು ಕೋರಿ ಹೊರಡಾರ ತಿನ್ನೋದು ಹೌದಾನೆ ಮಾತೆಲ್ಲ ತಿನ್ಪೇರು ಹೊರಡಾರೆ ಅಂಚೆ ನಮ್ಮಲ್ಲ ಮಾತೆಲ್ಲ ಮನ್ಪುಲಕ ನಮ್ಮ ಮನ್ಪೋಣ ಅಲ್ಲದೊಂದಯ್ಯ ಕಾರಿ ಕೊಳ್ಳುತ್ತೆ ನಾನು ಓದಡಿಯ ಎಕ್ಸಾಮ್ ಎಲ್ಲ ಆಗಿ ಸ್ವಾಮಿ ಈ ಬಾಯಿದು ಪೊಪ್ಪಾಟ ಪೆಟ್ಟು ಜಾಡುತ್ತು ಓದು ಜನ ಬೇಯಿ ಓದು ಜನ A few moments later. ಮನೆಗೆ ಬಂದೆ. ಅಮ್ಮ ಎಂತ ಹೇಳಿದ್ರು ತಂದೆ. ನನಗೆ ಮೀನು ತರ್ಲಿಕ್ಕೆ ಅಂತ ಹೋದೆ. ಮತ್ತೆ ಆಯಿತು ಅವರಿಗೆ ಕೋಳಿ ಅಂತ ಆಸೆ ಪಡ್ತಾ ಇದ್ರಲ್ಲ ಬೆಳಗ್ಗೆಯಿಂದ ಕೋಳಿ ಅಂತ ಅದಕ್ಕೆ 2 kg ಕೋಳಿ ತೊಗೊಂಡು ಬಂದೆ. ಅವರಿಗೆ ಕೋಳಿ ಪದಾರ್ಥ ಮಾಡುವಾಗ ನನಗೆ ಏನಾದರೂ ಮಾಡಬೇಕಂತೇಳಿ ನಿನ್ನೆ ಕೂಡ ಊಟ ಮಾಡಲಿಲ್ಲಲ್ಲ ನಾನು. ಮಶ್ರೂಮ್ ತೊಗೊಳ್ಳಿಕ್ಕೆ ಹೋದದಕ್ಕೆ ಮಶ್ರೂಮ್ ಯಾವ ಶಾಪಲ್ಲಿ ಕೂಡ ಇರಲಿಲ್ಲ. ಮತ್ತು ಮೋರಿಗೆ ಹೋಗಿ ಮಶ್ರೂಮ್ 2 ಪ್ಯಾಕೆಟ್ ತೊಗೊಂಡು ಬಂದದ್ದು ನಾವು. ಮೋರಲ್ಲಿ ಡೌಟ್ ಎಲ್ಲ ವೀಡಿಯೋ ನೋಡ್ತಾರಾಗಿರಬೇಕು. ಎಲ್ಲ ಹುಡುಗಿರು ನನಗೆ ಸ್ಮೈಲ್ ಎಲ್ಲ ಕೊಟ್ಟರು. ಹಾಗೆ ಅಲ್ಲಿ ಎಲ್ಲ ಲಾಗ್ ಮಾಡಲಿಕ್ಕೆ ನಾನು ಒಬ್ಬಳೆ ಹೋದದಲ್ಲ. ಮತ್ತು ಇವನು ಕೋಪ, ಇನ್ನೂ ಕೂಡ ಕೋಪ ಅಂತೆ. ಓದುವ ವಿಷಯದಲ್ಲಿ ನನ್ನ ಹತ್ರ ಮಾತಾಡೋದೇ ಇಲ್ಲ ಹುಡುಗ. ಈಗ ತಿಂಡಿ ತಂದು ಕೊಟ್ಟೆ, ಅದು ಕೂಡ ಬೇಡಂತೆ. ನಾನು ಎಂತ ಮಾಡೋದು ಎಂಥದ ಮಾರೆ ನನಗೆ ಗೊತ್ತಿಲ್ಲ. ನಾನು ಕೂಡ ಸಣ್ಣದರಲ್ಲಿ ಅಂತ ಹೇಳೋದು ದೊಡ್ಡವಳಾಗಿದ್ದೇನೆ, ಆದರೆ ಹೀಗೆ ಇರಲಿಲ್ಲ. ನನಗೆ ಬೀಳ್ತಾ ಇತ್ತು ಒಂದು ಬಾ. ಈಗಿನ ಮಕ್ಕಳಿಗೆ ಎಲ್ಲ ತಂದು ಕೊಟ್ಟರು, ಓದಲಿಕ್ಕೆ ರೆಡಿ ಇಲ್ಲ. ಜಸ್ಟ್ ಪಾಸ್ ಆಗು ಅಂತ ಹೇಳಿದ್ರು, ಅವನು ರೆಡಿ ಇಲ್ಲ. 8ನೇಲ್ಲಾದರೂ ಓದಿದ್ದಾನೆ, 9ನೇಯಲ್ಲಿ ಸುದ್ದಿ ಉತ್ತರ ಇಲ್ಲ. ಓದುವ ವಿಷಯ ಬಿಡಿ. ನೋಡಿ ಅಮ್ಮ ಕೋಳಿ ಕಟ್ ಮಾಡ್ತಿದ್ದಾರೆ. ನಾನಿಲ್ಲಿ ಮಶ್ರೂಮಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ. ಈಗ ಇದನ್ನು ನಾನು ತಂದದ್ದು ಕ್ಯಾಪ್ಸಿಕಮ್ ಎಲ್ಲ ಇರಲಿಲ್ಲ. ಹಾಗೆ ನೀರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಕಾಯಿ ಮೆಣಸು ಮತ್ತು ಇದು ಸ್ಪ್ರಿಂಗ್ ಆನಿಯನ್ ಇದನ್ನೆಲ್ಲ ತಂದದ. ಈಗ ನಾನು ಒಂದು ಹಾಕಿ ಹೊಟ್ಟೆಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡುವಂತ ಇದು ಅಮ್ಮ ರೆಡಿ ಮಾಡಿಕೊಂಡಿದ್ದಾರೆ ಕೋಳಿಗೆ. ನಾನು ಇದಕ್ಕೆ ರೆಡಿ ಮಾಡ್ತಿದ್ದೆ. ಎಕ್ಕುಗಳಿಗೆ ಹೊರಗಡೆ ಫುಡ್ ಎಲ್ಲ ಹಾಕಿ ಬಂದದ್ದು ನಾನು. ಕೈಸಿ ಈಗ ನೋಡ್ಬೋದು, ಆಗ ಕಾಣ್ತಾ ಇರಲಿಲ್ಲ, ಈಗ ಕಾಣ್ತದೆ. ಇದು ಉಂಟಲ್ಲ ಸಣ್ಣದಿರುವಾಗ ನಮಗೆ ಸ್ವಲ್ಪ ದೊಡ್ಡ ಸಿಗ್ತಾಯಿತ್ತು. ನಮ್ಮ ಒಂದು ಮೆಮೊರಿ ಇದು ಸಣ್ಣದಿರುವಾಗದ್ದು. ಇಷ್ಟು ಜನ ತಿಂದಿದ್ದೀರಿ ಹೇಳಿ ಆಯಿತಾ. ನಾನು ಎಂತ ಹೇಳಿದ್ರು, ನಮ್ಮ ಬಸ್ಸಿಗೆ ಉಳಿದ ಹಣವನ್ನು ಉಂಟಲ್ಲ ಇಲ್ಲಿ ಹೈಸ್ಕೂಲ್ಗೆ ಎಲ್ಲ ಕಟ್ಟೆ ಹೋಗುವಾಗ ತಿಂತಾಯಿದ್ದೆ. ಅದೇ ಟೇಸ್ಟ್ ಆಯಿತು ಈಗಲೂ ಕೂಡ. ಈಗ ದೊಡ್ಡ ಸಿಗುವುದಿಲ್ಲ ಇಂಥದ್ದೇ. ಎಣ್ಣೆ ಕುದೀತಾ ಇರುವಾಗ ಜೀರಿಗೆ ಕೊಡ್ತಿದ್ದೇನೆ. ಇದನ್ನೆಲ್ಲ ಹಾಕೊಳ್ಳುವ. ಕಾಯಿ ಮೆಣಸು ಹಾಕ್ಕೊಳ್ತಿದ್ದೇನೆ. ರುಚಿ ಹಾಕೋದು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಗೋಲ್ಡನ್ ಆಯಿತು. ಇವಾಗ ನಾವು ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಪರಿಚಯ ಆಗ್ತದೆ, ಒಂದೇ ಎಲ್ಲ ಕೊಂಟು. ಸ್ವಲ್ಪ ಟೊಮೆಟೊವನ್ನು ಹಾಕೊಳ್ಳುವ. ಆಗ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೇನೆ. ಮೊನ್ನೆ ಊಟ ಮಾಡಿದ್ದು ರೈಸ್ ಇನ್ನೋವರೆಗೆ ನನ್ನ ಹೊಟ್ಟೆಗೆ ಬೀಳಲಿಲ್ಲ. ಮೊನ್ನೆ ಅದು ಯಾವಾಗ ಗೊತ್ತಿಲ್ಲ, ಮಧ್ಯಾಹ್ನ ಊಟ ಮಾಡಿದ ಮೊನ್ನೆದು. ಯಾಕಂದರೆ ಅದಕ್ಕೆ ರಾತ್ರಿ ಊಟ ಮಾಡಿರಲ್ಲ, ಹತ್ತರಾಡ್ಯ ಮಾಡಿ ತಿಂದದ್ದು ರಾತ್ರಿ ಮೊನ್ನೆ. ಹಾಗಾಗಿ ಊಟ ಇಲ್ಲ. ಹಿರೇಮಲ್ಲ ದಿಕ್ಕಿರ್ಬೋದಾ?
ಇವಾಗ ಬಂದರು ಈಗ ನನ್ನ ಹತ್ರ ಆಕ್ರಮಣ ಮಾಡಿದ್ದೆ ಜಗಳ ಮಾಡಿ. ನಿಮಗೆ ಎಲ್ಲಿಯ ದಿಕ್ಕಿಯಲ್ಲಿ ತಗೋ, ನನಗೆ ಮಲ್ಲ ದಿಕ್ಕಿಯಲ್ಲಿ ಬೇಕಂತೇಳಿ. ಡೀಲಿ ನಮ್ಮದು ಇದು ಸ್ಮಾಲ್ ಆಯಿತಾ, ಅದು ಸ್ವಲ್ಪ ದೊಡ್ಡದಿದೆ ಗ್ಯಾಸ್, ಹಾಗಾಗಿ ಅಮ್ಮನಿಗೆ ಚಿಕನ್ ಮಾಡಲಿಕ್ಕೆ ಅದು ಬೇಕಂತೆ. ಹಾಗಾಗಿ ಅಲ್ಲಿ ಚಿಕನ್, ಇಲ್ಲಿ ವೆಜ್ ಅದೆಲ್ಲ ಆದಮೇಲೆ ನಾವು ವಾಶ್ರೂಮ್ ಹಾಕೋದು. ಇವಾಗ ಉಡಿ ಹಾಕ್ಲಿಕ್ಕಿದೆ, ಆಮೇಲೆ ಈಗ ಸ್ವಲ್ಪ ಅದು ಬೇಯಲಿ, ಉಪ್ಪೆಲ್ಲ ಹಾಕಬೇಕು, ಎಂತೆಲ್ಲ ಹಾಕಬೇಕು ಅದೆಲ್ಲ ಉಂಟು ಇದರಲ್ಲಿ. ಮೆಣಸಿನ ಹುಡಿ, ಕರಿಮೆಣಸು, ಮತ್ತು ಇದು ಗರಂ ಮಸಾಲ, ಇದು ಎಗ್ ಮಸಾಲ ಈಗ ಬೇಡದು, ಇದು ಜೀರಾ, ಇದು ಕೊರಿಯಂಡು, ಮತ್ತು ಉಪ್ಪಲ್ಲಿ ತೆಗೆದಿತ್ತು ಎಲ್ಲ ರೆಡಿಯಾಗಿದೆ ಅಮ್ಮಂದು ಮಸಾಲೆ ಎಲ್ಲ. ಈಗ ಇದರಲ್ಲಿ ಮಸಾಲೆ ಉಂಟು, ಇದರಲ್ಲಿ ನೀರುಳ್ಳಿ ಉಂಟು, ಕೊತ್ತಂಬರಿ ಸೊಪ್ಪು, ಪೋಡಿ, ಮತ್ತು ಮುಖ ಸಣ್ಣ ಮಾಡ್ತಾರೆ ತರದಿದ್ದರೆ, ಅದಕ್ಕೆ ನಾನು ತಂದದ್ದು. ನನಗೆಲ್ಲ ತರುವ ಮನಸ್ಸೇ ಇರಲಿಲ್ಲ, ನಾನು ಹೋಗುವಾಗ ಹೇಳಿದ್ದೆ. ಮತ್ತು ನಾನು ಹೇಳೋದು ಮಾತ್ರ, ನನಗೆ ಮತ್ತೆ ಮನಸ್ಸು ಕೇಳೋದಿಲ್ಲ ಆಯಿತಾ. ಮನಸ್ಸು ಬಂಗಾರ, ಕೋಳಿ ತಂದರೆ ಮಗಳು ಬಂಗಾರ, ಮನಸ್ಸು ಬಂಗಾರ. ಕೋಳಿ ತರದಿದ್ರೆ ನಾನು ಇದು ಸಿಂಗಾರ. ಮಂದಾಯ್ತು ಗೈಸ್ ಕೋಳಿ. ಈಗ ಕೋಳಿ ಸಾರು ಊಟ ಇವನು ಕೂಡ ತಿಂತಾ ಇದ್ದಾನೆ. ಕೋಳಿ ಪದಾರ್ಥ ಊಟ ನಂದು ಎಂತಾಯ್ತು ಗೊತ್ತಾ ಗೈಸ್, ಪೆಪ್ಪರ್ ಅದಕ್ಕೆ ಹಾಕುವಾಗ ಉಂಟಲ್ಲ ಅದರಿಂದ ತುಂಬ ನೀರು ಬಂತಾಯ್ತಾ. ಎಂತ ಅಂದರೆ ಹೇಳಿಯೇ ಪ್ರಯೋಜನ ಇಲ್ಲ. ಆ ನೀರು ನಾನು ಹಾಕದೇನೆ ಮಶ್ರೂಮ್ ಇದು ನೀರು ಹಾಗೆ ಬಂದಿದೆ. ಇಷ್ಟೊತ್ತು ಗ್ಯಾಸ್ ಆನ್ ಇತ್ತು, ಈಗ ಆಫ್ ಮಾಡಿ ತೋರಿಸಿ. ಇದು ಅಮ್ಮ ಕತ್ತವರೆಗೆ ಬೆಳೆಸಿದ್ವಿ, ಈಗ ಕಾಣ್ಬೋದು. ವೆರಿ ಡಿಸಪಾಯಿಂಟೆಡ್. ನಾನು ಒಂದು ಚಂದ ಮಾಡಬೇಕಂತಿತ್ತು, ಆದರೆ ಹಾಗೆ ಆಗಲಿಲ್ಲ. ನನಗೆ ಡ್ರೈ ಬೇಕಿತ್ತು. ಇದೆಲ್ಲ ನೀರು ಅದರದ್ದೇ ಆಯ್ತಾ, ನಾನು ಹಾಕಲೇ ಇಲ್ಲ. ಇನ್ನೂ ಕೂಡ ನೀರುಂಟು ಈಗ ಒಳ್ಳದಾಗಿ ಮಳೆ ಬಂದಾಗೆ ಆಗಿದೆ. ಪೆಪ್ಪರ್ ಕೊಟ್ಟೆ ಗೈಸ್ ಅಮ್ಮನಿಗೆ ಸ್ವಲ್ಪ, ಅಮ್ಮ ಕೂಡ ತಿನ್ನಲಿ ಅಂತೇಳಿ. ಒಳ್ಳೆಯದಲ್ಲ ಈ ಕೊಡ ಬೇ ಕಾರಂಡು ಮಾತ್ರ, ಅದಕ್ಕೆ ನಾನು ಇದು ಅತ್ತೆ ಅವು ಕೊಡು. ಕರಿಮೆಣಸಿನ ಹುಡಿಯಿಂದ ಮಾಡುದಲ್ವ ಅದು, ಹಾಗೆ ಖಾರ. ಖಾರ ಊಟ ಗೈಸ್ ಇವತ್ತಿದ್ದು ಪೆಪ್ಪರ್ ಮತ್ತು ಉಪ್ಪಿನಕಾಯಿ ಗೈಸ್. ಊಟ ಆಯಿತು, ಏನು ಗೊತ್ತಾ, ಊಟ ಆಯಿತು. ಆಮೇಲೆ ಈಗ ಸ್ವಲ್ಪ ನೀವು ಬಿಟ್ಕೊಂಡು ಮಲಗೊಂಡಿದ್ದೆ, ಸ್ವಲ್ಪ ವೀಕ್ನೆಸ್ ಆಗ್ತುಂಟು. ನಿನ್ನೆ ಊಟ ಮಾಡೋದೇನಿಲ್ಲ. ಮತ್ತೇನಂತೇಳಿದರೆ ಚಿಂಚಿನ ವಿಷಯದಲ್ಲಿ, ಚಿಂಚಿನ ಅಮ್ಮ ಇದ್ದಾರಲ್ಲ ಅವ್ರ ಹತ್ರ ನಾನು ಮಾತಾಡಿದೆ. ಅವರೇನು ಹೇಳಿದರು ಗೊತ್ತುಂಟಾ, ಅವನು ಈ 9th ಫೇಲ್ ಆದರೂ ಪರವಾಗಿಲ್ಲ ಅಂತೆ, ಮತ್ತೆ 9th ಹೋದ್ರೆ ಆಯ್ತು ಅಂತ ಹೇಳಿದ್ರು. ಆಯಿತಾ, 9th ಫೇಲ್ ಆದರೆ 9th ಹೋಗೋದು, ಮತ್ತು 10th ಫೇಲ್ ಆದರೆ ಮತ್ತೆ 10th ಯಾವಾಗ ಪಾಸ್ ಆಗೋವರೆಗೆ 1-2 ಸಲ ಅಟೆಂಪ್ಟ್ ಮಾಡೋದು. ಹಾಗೆ ಅವನಿಗೆ ಸ್ವಲ್ಪ ಬುದ್ಧಿ ಬಂದಿರ್ತದೆ, ಆಗ ಓದ್ತಾನೆ. ಒಳ್ಳೆ ಡಿಸಿಷನ್. ನನಗೆ ಕೂಡ ಸ್ವಲ್ಪ ತಲೆನೋವು ಕಡಿಮೆ ಆಗ್ತದೆ. ಸುಮ್ಮನೆ ಇಲ್ಲದ್ರೆ ಈಗ ಟೆನ್ಷನ್ ಮಾಡ್ತಿದ್ದೇನೆ ನಾನು. ನನಗೆ ಗೊತ್ತುಂಟು ನಾನು ಎಷ್ಟು ಟೆನ್ಷನ್ ಮಾಡ್ತಿದ್ದೇನೆ ಅಂತ ಹೇಳಿ. ಯಾಕಂದರೆ ನಾನು ಸಣ್ಣದಿರುವಾಗ, ಎಕ್ಸಾಮಲ್ಲಿರುವಾಗ ನನಗೆ ಯಾರು ಹೇಳಬೇಕಂತಿಲ್ಲ ಓದು ಅಂತೇಳಿ. ಎಕ್ಸಾಮಿನ 1-2 ಡೇಸ್ ಮೊದಲೇ ಶುರು ಮಾಡ್ತೇವೆ ಸ್ವಲ್ಪ ಓದಲಿಕ್ಕೆ. ಹಿಂದಿನ ದಿವಸ ಅಂತೂ ನಾವು ತುಂಬ ಒಂದು ಜಾಗ್ರತೆಯಲ್ಲಿ ಇರ್ತೇವೆ. ಈ ಹುಡುಗನಿಗೆ ಅದೇನಿಲ್ಲ, ಅದಕ್ಕೆ ಪರವಾಗಿಲ್ಲ. ಫೇಲ್ ಆದರೆ ಮತ್ತೆ ಹೋಗಲಿ ಅವನು 9th. ಹಾಗೆ ಈಗ ನಾನು ಎಡಿಟ್ ಮಾಡಬೇಕು. ನಿನ್ನೆ ಉಪವಾಸ ಇಡ್ತು, ನಾನು ಎಡಿಟ್ ಕೂಡ ಮಾಡಲಿಲ್ಲ. ಈಗ ಮಾಡಬೇಕು ನೋಡಿ ಗೈಸ್. 7 ಆಯಿತು. ಚಿಂಚು ಉಂಟಲ್ಲ 4 ಗಂಟೆಗೆ ಹೋಗಿದ್ದಾನೆ, ಇನ್ನೂ ಕೂಡ ಬರೋದು ಕಾಣೋದಿಲ್ಲ. ನಾನೀಗ ಹೋಗಿ ಕರ್ಕೊಂಡು ಬರಬೇಕಷ್ಟೇ. ಹೋದರೆ ಬರಲಿಕ್ಕೆ ನೆನಪಿಲ್ಲ, ಓದಲಿಕ್ಕೂ ನೆನಪಿಲ್ಲ. ಬರಲಿ ಅವನಿಗೆ. ಬಂದ ದಾನೆ ಬರಡು ಒಂದು ಗೊತ್ತಿಜ ಬೇ, ಹಾಂ ಬರಡು ಒಂದು ಗೊತ್ತಿಜ, ಬರಡು ಒಂದು ಗೊತ್ತಿಜ ಪಂಪು. ಎಂತ ಆಟ ಆಡಿದ್ದ ಮಳೆಗೆ? ಮಳೆಗೆ ಎಂತ ಆಟ ಆಡಿದ್ದು? ಮಳೆಗೆ ಮತ್ತೆ ಈಗ ಎಂತ ಆಟ ಆಡ್ತಿದ್ದದು? ಬರಡು ಒಂದಿಜ್ಜದ ಬಾಲೆ ದಾನೆ. ಹಾಂ ನೋಡಿ
ಅವನ ನನ್ನ ಕಾಲಿಗೆ ಮಣ್ಣು ಮಾಡಿದ ಅವನೇ ಈಗ ಅವನ ಸ್ವಲ್ಪ ನೀರು ತಗೊಂಡು ನನ್ನ ಕಾಲು ತೊಳಿದ್ರೆ ಬಿಡುದು ಹಾಕು ಏರಿಗೆ ಹಾಕು ನೀ ಇಕ್ಕಿ ಬೊಕ್ಕೆ ಎಲ್ಲ ಮೀನು ಮುಟ್ಟು ಹಾಕ್ಲಿ ಏರೆಲ್ಲ ಬಿಟ್ಕೊಚ್ಚಿ ನಾಯಿಗೆ ಹಾಕ್ಲಿಕ್ಕೆ ಹಾಕ್ಲೆ ನಾಯಿಗೆ ಹಾಕ್ಲೆ ಮೀನ್ ತೆಗೆದುಕೊಡು ನೀರು ಮೀನ್ ತೆಗೆದು ಕೊಟ್ಟದು ನಾನು ಸಟ್ಟಿಂಗ್ ಎಲ್ಲ ಸೆಟ್ಟಿಂಗ್ ಸಾಲೆ ಪೋದಿಪ್ಪು ಆತ ಸೆಟ್ಟಿಂಗ್ ಫುಲ್ ಮನ್ಪೋಯನ ಅದೇ ಇಲ್ಲ ಅವನಿಗೆ ಎಕ್ಸಾಮ್ ಇದು ಅಲ್ಲ ಅದು ಆತ 100 ರೂಪಾಯಿ ತುಲ ನೋಡಿ ಗೈಸ್ ನನ್ನದು ನಡುವ ಇದು ಅದನ್ನೆಲ್ಲ ಪೆಟ್ಟು ಈಗ ಗಪ್ಪಿ ಎಲ್ಲ ಇದರಲ್ಲಿ ಉಂಟು, ಇದರಲ್ಲಿ ಬೇರೆ ಉಂಟು. ಒಟ್ರಾಸಿ ಸೊಳ್ಳೆ ಬರ್ಲಿಕ್ಕೆ ಫುಲ್ಲು ಟೆಕ್ನಿಕ್ ಮಾಡಿಟ್ಟಿದ್ದಾನೆ. ಸೊಳ್ಳೆ ಬರ್ಲಿಂದ ತೆಗೆದಿಟ್ಟು ಜಸ್ಟ್ ಮಿಸ್ ಈಗ ಇಂಕ ಹಾಕುಣಮ್ಮ ಪಿರಾಕು ಆ ಕೆಸರು ಮಂತದ ಅವ ಚಿಂಚು ಮಂತದ ಕೆಸರು ಅವಂದ ಇಂಚು ಎನ್ನ ಕೈ ಕಾರ್ಗೆ ಹೇಳ್ತಾರೆ ಎಂಡ ವಿಡಿಯೋ ಉಂಟು ಪ್ರೂಫ್ ಅದು ಐ ಮಂತಿನ ಅವು ಆಡಿಟೆಡ್ ಏನು ಉಂಡತ್ತ ಅಂದ್ರೆ ಅಣ್ಣ ಇತ್ತೆ ವಿಡಿಯೋ ಬಂತೀರ ಉಂಟು ದಾದ ಗಂಗ ಸರವಿನಿ ಬರ್ತಾನ ಬರ್ತಾ ಆನೆ ನಾಟಕ ಬಂತೀನಿ ಒಯ್ತು ಬೂರ್ದೆ ತಾಯಿನೇ ಬೂರಿ ಅವನಿಗೆ ಬಿದ್ದು ಅವನೇ ಬೀಳುದು ನನಗೆ ಡ್ರಾ ಮಾಡುದು. ಮರಲ ನಿಕ್ಕೆ ಬಿಟ್ಬೆ ಇದಾದ ಬೇಗ ಗಂಗಾ ನಾಗವಲ್ಲಿ ಆಗುವುದನ್ನು ನೋಡಿ ಉಲಾಯಿ ಗಂಗಾ ನಾಗವಲ್ಲಿ ಏನು ಬಾರ ಬಿಟ್ಟುಬೆ ಚಿಂಚ ಬೇರೆ ಹಾಕೊಂಡು ಸತ್ಯ ಆಗೋ ತೂಲಿ ಅಮ್ಮ ಅಮ್ಮ ಅವು ಬೇರೆ ತೂಪುನಿ ಅಮ್ಮಿ ಯಾರು ಬುಡ್ಡುಬ ಪಾಪ ಅರೆ ಕಾರ್ಬೇನೆ ದಾತ ಬೊಕ್ಕ ಸುಚ್ಚಿ ಪಾಡ್ದೆ ಉಂಟು ಚಿಕ್ಕ ದೀಪೆ ಸಂಡೆ ಅವಂತೆ ಬೊಕ್ಕ ಬರ್ಸೋ ಕೊಪ್ಪುನಿ ಸಂಡೆ ಇದು ಸ್ವೀಟ್ ನಾನು ಶಿಲ್ಪಿಗೆ ಕೊಡ್ತಾ ಇದ್ದೇನೆ. ನನ್ನ ಕಾಲ ಆಯ್ತಾ ಆದರೂ ಇವನು ನನಗೆ ಹೊಡೆದ್ರು ಇವನಿಗೆ ಕೊಡ್ತಾ ಇದ್ದೇನೆ. ಚಪ್ಪಲಿ ಮೂಲಕ ಆನಂದಿಸಿ ಇನ್ನು ಬಿಡ್ತೀನಿ. ಆತು ಸ್ವೀಟ್ ಕೊರಿ ಏತು ಉಂಡಾಯ್ತು ತುಳಗೆ ಏತು ಕೊರಿ ಒಂಜೆ ಪೆಟ್ಟು ತಿನ್ನೆ ಹತ್ತು ಒಂಜೆ ತಿನ್ನಿ 1 2 3 4 5 6 7 8 9 ಪೆಟ್ಟು ತಿನ್ನಿ ஒரு 3 2 3 4 5 ನಾನು ಯಾಕೋ ಲೈನ್ ಪೆಟ್ಟು ನನಗೆ ಹೆಚ್ಚಾ ನಾನು ಬೆಲ್ಲ ಪಾಪ ಇದೆ ನಿಕ್ಕು ಅಬ್ಬಚ್ಚಾ ಎಂತ ಪೊಚ್ಚಿ ನಿಕ್ಕು ರೀತೀನಿ ಗಕ್ಕವೆ ಹಾಕಿಕೊಂಡು ಕೊರಿಯ ಮೋಸನ್ ಪೊಚ್ಚಿ ಪೋ ಇಂದ ಆತ ಆಯ್ತು ನಿಕ್ಕು ಮಪ್ಸಲು ಉಂಟು ಪೊಚ್ಚಿ ನನ್ನ ಮೆಗ್ಗೆಗೆ ಹಾಕುತ್ತೀನಿ ನಿಕ್ಕು ಇವನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಇಲ್ಲ ಅಂತ ಹೇಳಿ ನನಗೆ ಉಂಟು ನನ್ನ ಕಾಲು ಇಲ್ಲ ಗೈಸ್ ಆಯ್ತಾ ನಾ ಹೊಡಿಯುವುದಿಲ್ಲ ಆಯ್ತಾ ಸುಮ್ಮನೆ ಹೇಳ್ದ ಅವನು ರಾತ್ರಿ ಮಾತ್ರ ಅವನು ಮಲಗಿರುವಾಗ ಮಾತ್ರ ನಾನು ಹೊಡಿಯುವುದು చెప్పునక మాత్ర రాత్రి కిన్కణ ఎంగో ఎచ్చలిగా అందు ఇని అన్ని లాగ్ మన తరకదే ಹಾಕದು ನೀ ರಾತ್ರಿ ಇನಿ ಲಾಗ್ ಅವಂಗ ಕೂಡ ತರಕದೇ ಹಾಕದು ನಿಂದ ಲಾಗ್ ಮಾಡಿ ನಾನು ಇನ್ನು ಹಿಂಗೆ ಇನ್ನು ಗೈಸ್ ಕಮೆಂಟಲ್ಲಿ ಹೇಳಿ ಯಾರಿಗಾದರೂ ನಾನು ಹೊಡಿಯುವಾಗ ವಿಡಿಯೋ ಬೇಕಂತ ನಾನು ಮಾಡ್ತೀನಿ. ನಾನು ನೈಟ್ ಮಾತ್ರ ಹೊಡಿಯುವುದು ಅವನಿಗೆ ಅವನು ಮಲಗಿದ ಮೇಲೆ ಅದು ಕೂಡ ತೂಕ ಸಂಡೇರ್ನ ವಿಡಿಯೋ ಅನ್ಪ ಇಜ್ಜಿನ ಹಾಂ ಡನ್ ಅಂದರೆ ಅವನಿಗೆ ನೈಟ್ ನಿದ್ರೆಯಲ್ಲಿ ಹೊಡೆದ್ರೆ ಗೊತ್ತಾಗೋದಿಲ್ಲ ಅವನಿಗೆ ಮತಿ ಇರುವುದಿಲ್ಲ ಆಗ ಹೊಡಿಯೋದು ನಾನು. ಈಗ ವಿಡಿಯೋ ಬೇಕಾದರೆ ಹೇಳಿ ಮತ್ತೆ ಅವನಿಗೆ ಕೂಡ ತೋರಿಸ್ತೇನೆ ಆ ವಿಡಿಯೋವನ್ನು. ನಾನೀಗ ಬೆಕ್ಕು ಹುಡುಕ್ತಾ ಇದ್ದೇನೆ ಗೈಸ್. ಊಟ ಎಲ್ಲ ಆಯಿತು, ಇನ್ನು ಮಲ್ಕೊಳ್ಳೋದು. ನಾಯಿಗೆಲ್ಲ ಊಟ ಹಾಕಿ ಬಂದೆ ನಾನು. ಈಗ ಮಲ್ಕೊಳ್ಳುವ. ಇನ್ನೊಂದು 4 ಕಮೆಂಟ್ ಓದ್ತೇನೆ. ಗಂಟೆ ಅಷ್ಟು ಆಗಲಿಲ್ಲ, 9:30 ಆದದ್ದು. ಈಗ ಮಲ್ಕೊಂಡಿದ್ದಾನೆ. ಕಮೆಂಟ್ ಓದು.
ಇಷ್ಟ ಇಲ್ಲ. ಮಲಗಲಿಕ್ಕೆ ರೆಡಿ ಮಾಡ್ತಿದ್ದಾರೆ ಅಂದರೆ ಬೆಕ್ಕು ಇಲ್ಲೆಲ್ಲ ಕಟ್ ಮಾಡಿದೆ ಅದನ್ನು ಹೇಳುದವರು ಅನಿಷ್ಟ ಅಂತ ಈಗ ಇಲ್ಲಿ ಈಗ ನೋಡಿದ್ರ ಇದು ಬೆಕ್ಕು ಸ್ವಲ್ಪ ಮಾಡಿದ್ದು ಬಾಕಿ ದೀವ ಮಾಡಿದ್ದು ಅವನು ಸಾಧಾರಣದವನಲ್ಲ ಅವನು. ಏನು ನಾನಿನ್ನು ಕಮೆಂಟ್ ಓದ್ತೇನೆ ಗೈಸ್. ಆಶಾನಾಥ್ ಅವರು ಕಮೆಂಟ್ ಮಾಡಿದ್ದಾರೆ, ಚಿಂಚು ಹೇಳಿದನ್ನೆಲ್ಲ ಕೊಡಬೇಡಿ, ಕೊಡಿ, ಯಾವುದಾದರೂ ನೀವು ದೇರ್ಲಕಟ್ಟಿಗೆ ಹೋಗುವಾಗ ತರಬಹುದು ಇತ್ತು ಅಲ್ವಾ, ನಾನು ಡೈಲಿ ನಿಮ್ಮ ವ್ಲಾಗ್ ನೋಡ್ತೇನೆ ಅಂತೇಳಿ. ಇದು ಅದಕ್ಕೊಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ, AS ಡೈವಿನ್ ಅಂತ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನಮ್ಮ ಮಾತ ನಟ್ಟು ನಕಲಿಯೇ ದೇವೇಡ ನಟ್ಟು ನಕಲು ಐಕಲ ಯೋಗ್ಯತೆ ಬೋಡು, ಯೋಗ್ಯತೆ ಇಜ್ಜಂದಿ ನಕಲು ಅಂಚ ನೆಗೆಟಿವ್ ಕಮೆಂಟ್ಸ್ಲ ಮಲ್ಪೇಡು, ತಿಂಕ್ಲ ನೆಗೆಟಿವ್ ಮಲ್ಪೇಡು, ಕೆಲಸಲ ನನೋರಿಯಾಗೆ ಎಂಚ ನಷ್ಟ ಆಪುನು ಬಂದೇ ಮಲ್ಪುನು, ಪ್ಲಸ್ ಮೈನಸ್ ಮಾತ ಕರ್ಮ ಪನ್ಪಿನ ರಿಪೋರ್ಟ್ ಕಾರ್ಡ್ ರೆಕಾರ್ಡ್ ಒಂದಿಪ್ಪುನು, ಸೈತಿನ ಬೊಕ್ಕ ಎಮರಾಜರ್ನ ಕೋರ್ಟು ಚಿತ್ರಗುಪ್ತರು ಓದುದು ಪನ್ಪಿನ ತಾಯಗ್, ಸಂಧ್ಯಾ ಬೊಕ್ಕ ಅಲ್ಲ ಅಮ್ಮ ಲಲಿತಕ್ಕ ಪನ್ಪಿನ ಎಡ್ಡೆ ಜನಗಳಿಗೆ ಈ ದುಷ್ಟ ಕಪ್ಪು ಮಸಿದಂಚಿನ ಆಳ ಆಲೋಚನೆ ಇದು ಬೇನೆ ಆಪಿಲಕ ಮಂತದಾತ ನಿಕ್ಕಲ ಶಿಕ್ಷೆ ಅನುಭವಿಸೋಡ ತಾಯ್ಕ್ ಪಿರ ಮನುಷ್ಯ ಅದು ಪುಟ್ಟುದು ನಟ್ಟುನಾಯೆ ಬಂದು ಎಂಚ ಇಪ್ಪೊಡು ಬಂದು ಗೊತ್ತಾಪುನು. ಭಯಂಕರ ಒಂದು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ನಾನು ಒಂದು ಚೇಂಜಸ್ ಮಾಡ್ಬೇಕು. ಎಂತ ಗೊತ್ತುಂಟಾ, ಅದು ನೀವು ಹೇಳುದು ಸತ್ಯ, ಕರ್ಮ ಸಿಗ್ತದೆ, ಅದೆಲ್ಲ ನಾನು ನಂಬುದಿಲ್ಲ ಆಯ್ತು. ಯಮರಾಜ ಅಂತೆ ಅದೆಲ್ಲ ಇರ್ತದಲ್ಲ, ಅದು ನಿಜವಾಗಿ ನಾನು ಹೇಳಬೇಕು, ಅದೆಲ್ಲ ಇಲ್ಲಿ ಸ್ವರ್ಗ ನರಕ ಉಂಟಲ್ಲ ಅದು ಇಲ್ಲಿ. ರಾಪ ನೋಡಿ ಹುಟ್ಟಿದ ಸತ್ತ ಕೂಡಲೇ ನಮ್ಮ ಕರ್ಮದ ರಿಟರ್ನ್ ನಾವು ಹುಡ್ತೇವೆ, ಅದು ಯಾರಿಗೆ ಅಂದಾಜು ಆಗೋದಿಲ್ಲ. ಮತ್ತೆ ಅನುಭವಿಸ್ತೇವೆ, ಮತ್ತೆ ಹುಡ್ತೇವೆ, ಮತ್ತೆ ಅನುಭವಿಸ್ತೇವೆ. ನಮಗೆ ಅರ್ಥ ಆಗುವಾಗ ಅಂತ ಹೇಳೋದು ತುಂಬ ಪ್ರಾಯ ಆಗಿರ್ತದೆ, ಅಷ್ಟೊತ್ತಿಗಾಗ ನಮ್ಮ ತುಂಬ ಅನ್ಯಾಯ ಮಾಡಿಬಿಟ್ಟಿರ್ತೇವೆ. ಹಾಗೆ ಏಳು ಜನ್ಮ ಅಂದತ್ತು ಏತ ಅನ್ಯಾಯ ಅನ್ಪುನ ಆತ ಜನ್ಮ. ವಾಣಿ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ, ಇರೇನು ತೂನಾಗ ಹೆಂಗೆ ಕಾಪುಂಡು ಹೆಂಗೆ ಇರ್ನ ಲೆಕ್ಕ ಇಪ್ಪುನ ಸಿಸ್ಟರ್ ಬೋರ್ಡು ಬಂದು. ಥ್ಯಾಂಕ್ ಯು ನಿಕ್ಕ ಅಡಿಕೆ ಗೊತ್ತಿ ಜಾಸ್ತಿ. ಸುಮಿತ್ರಾ ಮೇಂಡೋನ್ ಕಮೆಂಟ್ ಮಾಡಿದ್ದಾರೆ, பொண்ணு ಜೋಕ್ಲಿಗೆ ನಂಜಿ ಉಪ್ಪೊಡು ಕೆಲವರಿಗಾಂಡಲ ಅಂಜೋಗು ಈತ ನಂಜಿ ಉಂಡು ಬಂದು ಎಂಕ್ ಇನಿಯೇ ಗೊತ್ತಾಯಿನಿ ಇಂದು. ಅಬ್ಬೋ ನಿಮಗೆ ನಿಜ ಹೇಳ್ಬೇಕು, ನಾನು ಈಗಿನ ಕಾಲದಲ್ಲಿ ಹುಡುಗಿಯರಿಗಿಂತ ಜಾಸ್ತಿ ಗಾಸಿಪ್ ಹುಡುಗರು ಮಾಡ್ತಾರೆ. ನಿಮ್ಗೆ ಗೊತ್ತಿಲ್ಲ, ಒಂದೊಂದು ಸೈಲೆಂಟ್ ಇರ್ಬೋದು ಮನೆಯಲ್ಲಿ, ಜಾಸ್ತಿ ಹುಡುಗರು. ಇವಾಗ ನೋಡಿ ಅಂತೆ ಹುಡುಗರ ಗುಂಪೆಲ್ಲ ಮಾತಾಡ್ತಿರ್ತದಲ್ಲ, ಅವಾಗ ನೋಡಿ ಎಲ್ಲ ವಿಷಯ ಬರ್ತದೆ ಅಲ್ಲಿ, ಗೊತ್ತುಂಟ. ನಾವು ಹುಡುಗಿಯರಾದರೂ ಇವಾಗ ಕಡಿಮೆ ಮಾಡಿದ್ದೇವೆ ಹಾಗೆಲ್ಲ ಮಾತಾಡೋದು. ಯಾಕಂದರೆ ಹುಡುಗಿಯರು ಗಾಸಿಪ್ ಮಾಡಿದ್ರೆ ಎಂತ ಆಗ್ತದೆ, ಚಾಡಿ ಆಗ್ತದೆ, 4 ಕಡೆ ಹೋಗ್ತದೆ, 4 ಕಡೆ ಹೋಗಿ ಜಗಳ ಆಗ್ತದೆ. ಅದಕ್ಕೋಸ್ಕರ ನಾವೀಗ ಅದನ್ನು ಚಾಡಿ ಹೇಳೋದು ಬಿಟ್ಟು ಬಿಟ್ಟಿದ್ದೇವೆ. ಆದರೆ ಹುಡುಗರದ್ದು 4 ಕಡೆ ಹೋಗುದಿಲ್ಲ, ಅಲ್ಲೇ ಇರ್ತದೆ ಸುತ್ತಿಕೊಂಡು. ನಂಗೆ ಗೊತ್ತಾಗಿದೆ, ಗೊತ್ತುಂಟ. ವಾ ಗ್ಯಾಂಗಲ್ಲಿ ಇದೇ ಮಾತಾಡೋದು. ಇವನು ಕೂಡ ಹಾಗೆ, ಎಲ್ಲ ಅದು ಹಾಗೆ, ಗೊತ್ತಿಲ್ಲ ಅಷ್ಟೇ ನಿಮಗೆ. ಭಯಂಕರ ಉಂಟು ಗಾಸಿಪ್. ಆ ಒಂದು ವಿಷಯ ಏನಾಯಿತು, ಈ ಒಂದು ವಿಷಯ ಏನಾಯಿತು, ಅವನ ಕೆಲಸ ಏನಾಯಿತು, ಇವನದು ಎಂತಾಯಿತು, ಅವನ ಮನೆ ಎಂತಾಯಿತು, ಇದೆಲ್ಲ ಮಾತಾಡೋದು. ಹಾಗೆ ಎಲ್ಲ ಗಾಸಿಪ್ ಇಬ್ಬರಿಗೂ ಉಂಟು. ನಾವು ಹುಡುಗಿಯರಿಗೆ ಮಾತ್ರ ಹೇಳೋದು ಅಂತ ಹೇಳಬಾರ್ದು. ಪ್ರಫುಲ್ಲ ಆಚಾರ್ಯ ಒಂದು ಕಮೆಂಟ್ ಮಾಡಿದ್ದಾರೆ, ಸಿಸ್ ಚಿಂಚು ಪನ್ಲೆಕ ಪೂರ ಈರು ನಲಿಪೋಚಿ ಆಯಗಲ ಅಂತ ಇಲ್ಲದ ಬಂಗದ ಬಗ್ಗೆ ಗೊತ್ತಾವೋಡು, ಈ ರಾತು ಪೂರ ಬಂಗ ಬರೊಂದು ಉಲ್ಲರು ಅವು ಪೂರ ಆಯಗ ಗೊತ್ತಾವೋಡು, ಈ ರೀತೆ ಕೇನ್ನ ಪೂರ ದೆತ್ತು ಕೊರಿಯರ್ನ ಆಯಗ ಅಭ್ಯಾಸ ಹಾಕೋಡು, ಜೋಕ್ಲಿಗೆ ಬಂಗಲ್ಲ ಗೊತ್ತಿಪ್ಪೋಡು, ಮಲ್ಲಕ್ಲಿನ ಚೂರು ಪೋಡಿಗೆಲ್ಲ ಉಪ್ಪೋಡು. ಎಂಕು ಅವು ಪೂರ ಉಂಡಾ. ಅರುಣ ಬಂಡ್ಯಾರಿ ಅವರು ಕೇಳಿದ್ದಾರೆ, ನಿಮ್ಮ ಅಜ್ಜಿಯ ಹೆಸರು ಎಂತ ಹೇಳಿ. ನನ್ನ ಅಜ್ಜಿಯ ಹೆಸರು ಕಲ್ಯಾಣಿ ಅಂತ. ಕಲ್ಯಾಣಿ ಅದೆಂತ ಬದ್ದಿ ಏನ ಮೊನ್ನೆ ಕಲ್ಯಾಣಿ. ಅದೇ ಸುನೀತಾ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ, ಯಾ ನಾಯಕ ಒನಸ್ ಮಲ್ಪೇರೆ ಮೀನು ಬೋರ್ಡು ಬಂದು ಎಣ್ಣಿನಿ ಅಂತೇಳಿ. ಇಲ್ಲಪ್ಪ, ಒನಸಿಗೆ ಮೀನು ಇಲ್ಲದ್ದು ಪರವಾಗಿಲ್ಲ, ಅವನಿಗೆ ಸಾಕ್ಲಿಕ್ಕೆ ಮೀನು ಬೇಕು. ಚೈತನ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಇರ್ನ ಲಾಗ್ ಹೆಂಗೆ ಮಸ್ತ್ ಇಷ್ಟ, ದಿನಾಲು ತೂಪೆ ಇರೆಗೆ ದೇವರ ಎಡ್ಡೆ ಮಲ್ಪಾಡು.
ಥ್ಯಾಂಕ್ ಯು ಸೊ ಮಚ್. ಸುಜಾತ ಅಂಚನವ್ರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಅಂತ ಹೇಳಿದರೆ, ಅಮ್ಮ ಇತ್ತೆ ಚೂರು ಚೂರು ಹುಷಾರಾತಿರು, ಅವೇ ಎಂಕ್ಲಿಗೆ ಸಮಾಧಾನ, ಈ ರಂಚಿನ ಕಮೆಂಟಿಗೆ ರೀಪ್ಲೈ ಮಲ್ಪೊರ್ಸಿ ಕೂಲಾದಿಪ್ಪುಲೆ ಅಂತ. ಹೌದು, ಇನ್ನೂ ಹಾಗೆ ತಿಳ್ಕೊಂಡಿದ್ದೇನೆ ನಾನು, ಅಂಥ ಕಮೆಂಟಿಗೆ ರಿಪ್ಲೈ ಕೊಡಬಾರ್ದು ಅಂತ ಹೇಳಿ. ಎಷ್ಟು ಸಲ ಪ್ರಯತ್ನ ಮಾಡಿದ್ರು ಅದು ಎಂತ ಹೇಳೋದು ಗೊತ್ತಾ, ಬೇಗ ಮನಸ್ಸಿಗೆ ತಗೊಳ್ತೇನೆ ನಾನು. ತುಂಬ ಸೆನ್ಸಿಟಿವ್ ಮೊದಲಿಂದಲೂ, ಈಗ ಅಂತಲ್ಲ, ಬೇಗ ಮನಸ್ಸಿಗೆ ತುಂಬ ಆಲೋಚನೆ ಮಾಡೋದು ಅದೆಲ್ಲ ಉಂಟು. ಹಾಗೆ ಕಮೆಂಟ್ ಬರುವಾಗ ಸ್ವಲ್ಪ ಆಲೋಚನೆ ಬರ್ತದೆ ತಲೆಗೆಲ್ಲ, ಯಾಕೆ ಹೀಗೆ. ಮೊದಲೇ ಜೀವನದಲ್ಲಿ ತುಂಬ ನಾವು ನೊಂದು ಹೋಗಿರ್ತೇವೆ, ಮತ್ತೆ ಕೂಡ ಹೊರಗಡೆ ಪ್ರಪಂಚದಲ್ಲಿ ಕೂಡ ಕೇಳಿರ್ತೇವೆ ಎಲ್ಲ, ಕಮೆಂಟಲ್ಲಿ ಕೂಡ ಕೇಳಬೇಕಲ್ಲ ಅಂತೇಳಿ ಬೇಜಾರಾಗ್ತದೆ ಅಷ್ಟೆ. ಬಿಡಿ, ಅವ್ರಿಗೆ ಗೊತ್ತಿದ್ರೆ ಸಾಕು. ಅರ್ಚನಾ ನವೀನ್ ಶೆಟ್ಟಿ ಅವರು ಕಮೆಂಟ್ ಮಾಡಿದ್ದಾರೆ, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಲ್ಪು ಆಯ ಗಂಚಿನ ಕ್ಲೀನ್ ಬುಡ್ರ ಬಲ್ಲಿ ನಿಂಡೆ ಸಾರಿ ಕೇ ನೋಡು ಆಯೆ ಅಂತೇಳಿ. ಪರವಾಗಿಲ್ಲ, ಜೋರಾದರೆ ಅಲ್ಲ, ವಿಪರೀತ ಆದರೆ ಮತ್ತೆ ನೋಡು ಆಯಿತಾ, ಪರವಾಗಿಲ್ಲ, ಈಗ ಕ್ಷಮೆ ಕೊಟ್ಟು. ದಿಶಾ ಅವರು ಕೇಳಿದ್ದಾರೆ, ನಾಟೆಕಲ್ಲಡು ಒಲ್ಪ ಫಿಶ್ದ ಶಾಪ್ ಉಂಟು ಅಂತೇಳಿ. ನೀವು ಕನಚೂರು ದಾಟಿದ ಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಸಿಗ್ತದೆ, ತರಕಾರಿ ಅಂಗಡಿ ಎಲ್ಲ ಉಂಟು ಅಲ್ಲಿ ಮೊದಲು ಸೈಕಲ್ ಶಾಪ್ ಇತ್ತು, ಈಗ ಅಲ್ಲಿ ಅಕ್ವೇರಿಯಂ ಶಾಪ್ ಆಗಿದೆ. ನಿಮಗೆ ಬೇಗ ನಿಯರಲ್ಲಿ ಹೋಗ್ಬೇಕು, ಅಲ್ಲಿ ಉಂಟು, ತುಂಬ ಕಡೆ ಉಂಟು. ತೊಕೋಟಲ್ಲಿದೆ, ಮತ್ತು ಕುತ್ತಾರಲ್ಲಿದೆ, ನಾಟಕಲ್ಲಿದೆ, ಮತ್ತು ಮುಡಿಪಲ್ಲಿದೆ. ಚಿಂಚುಗೆ ದೊಡ್ಡ ದೊಡ್ಡ ಕಮೆಂಟ್ ಉಂಟು. ಪಾಲ್ ಡಿಸೋಸ್ ಅವರು ಕಮೆಂಟ್ ಮಾಡಿದ್ದಾರೆ, ಚಿಂಚುಗೆ ಅಷ್ಟು ಹಠ ಯಾಕೆ, ಇಷ್ಟು ದೊಡ್ಡ ಆಗಿದ್ದಾನೆ ಅಲ್ವಾ, ರಾತ್ರಿ ಹೋಗಿ ಏಕೆ ತರಬೇಕು, ಸುಮ್ಮನೆ ಆಟೋ ಖರ್ಚು ಇಲ್ವಾ, ನೆಕ್ಸ್ಟ್ ಡೇ ನೀವು ಹೇಗೂ ಪೇಟೆಗೆ ಹೋಗ್ತೀರಾ ಆವಾಗ ತರಬೇಕು, ಅಷ್ಟು ಕಷ್ಟಪಡ್ತಿದ್ದೀರಾ ನೀವು, ಮೊದಲು ನಮಗೂ ಈಗೇನೇ ಕಷ್ಟ ಇತ್ತು, ದೇವರ ದಯೆಯಿಂದ ಈಗ ಸೌದಿಯಲ್ಲಿ ದುಡಿತಾ ಇದ್ದೇನೆ, ದಿನಾಲು ನಿಮ್ಮ ವಿಡಿಯೋ ನೋಡ್ತೇನೆ, ಖಂಡಿತ ನಿಮಗೆ ಮುಂದಿನ ದಿನದಲ್ಲಿ ಸಹಾಯ ಆಗ್ತದೆ. ಈಗ ಪಣ್ಣ ಅರ್ಥ ಅಂತವನು ಪಕ್ಕಡ ಎತ್ತಾಕಲಿ. ಹಾಂ, ಇದೊಂದು ಒಳ್ಳೆ ಕಮೆಂಟ್ ಅಪೂರ್ವ ಅವರು ಮಾಡಿದ್ದಾರೆ. ಯಾನು ಒಂಜಿ ಪನ್ಪೆ ನಿಕ್ಲೆಗೆ ವೀಡಿಯೋ ಇಷ್ಟ ಅಂಡ ತೂಲೆ ಇಜ್ಜಿಂಡ ಮನಿ ಪಂದು ಇಪ್ಪುಲೆ ಮಾರೆ, ಆ ಪೊಣ್ಣು ಬಂಗ ಬರ್ತದೆ ವೀಡಿಯೋ ಮಲ್ತದು ಅಪ್ಪೆನ ಸಾಂಕು ಒಂದು ಉಂಡು, ನಿಕ್ಲೆಗೆ ಯೋಗ್ಯತೆ ಇತ್ತರೆ ಹೆಲ್ಪ್ ಮನ್ಪುಲೆ, ಇಜ್ಜಿಂಡ ಹುಚ್ಚು ಒಂದು ಇಪ್ಪುಲೆ. ಈ ಜನಗಳಿಗೆ ತೂನಾಗಂತೂ ಯೋಗ್ಯತೆ ಇಜ್ಜಿ ವೀಡಿಯೋ ಮಲ್ಪುನ ಬ್ಲಾಗ್ ಬೊಕ್ಕ ತನ್ನ ಮೋನೆ ತೊಜುಪವನ, ಈ ಪೊಣ್ಣು ಓನೆಸ್ಟ್ ಆದ ವೀಡಿಯೋ ಮಲ್ಪುಂಡು ನಿಕ್ಲಿಗೆ ದಾದ ಬಂಗ ಬದುಕೆರೆ ಬಿಡ್ಲೆ ಮಾರೆ ಬಂಗದ ಕ್ಲೀನ್ ಅಂತ ಹೇಳಿದ್ದಾರೆ. ಅದೇ ನಾನು ಕೂಡ ಹೇಳಿದೆ, ಆ ಗೊಬ್ಬರದ ಕಮೆಂಟ್ ಇತ್ತಲ್ಲ, ಅದಕ್ಕೆ ಕೂಡ ಹೌದು, ನಮಗೆ ಬೇಕಿದ್ರೆ ನೋಡಲಿ ಅಲ್ವಾ, ಇಲ್ಲಾಂದರೆ ಬೇಡ, ಅದರಲ್ಲಿ ಏನುಂಟು, ನನಗೆ ಸಾಕು, ನನಗೆ ದೇವರು ಎಲ್ಲಿ ಅಂದರೂ ಸಣ್ಣ ವ್ಯೂಸ್ ಬಂದರೂ ನನಗೆ ಸ್ವಲ್ಪ ಆದರೂ ನನಗೆ ಹಣ ಸಿಗ್ತದಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡಿ ನಾನು ಬದುಕ್ತೇನೆ. ಒಂದು ಕಮೆಂಟ್ ಉಂಟು, ಸರ್ವೇಶ್ ಅಂತ, ಆಯ್ ಸಂಧ್ಯಾ ಯಾನೀರ್ನ ಸಬ್ಸ್ಕ್ರೈಬರ್, ಕಾರ್ ಕಲರ್ದು ಯಾನು ಇಲ್ಲಡೆ ಸೋಪು, ಶ್ಯಾಂಪು, ಏರ್ ಆಯಿಲ್, ಫೇಸ್ ಪ್ಯಾಕ್, ಪೌಡರ್, ಫೇಸ್ ಗ್ಲೋಯಿಂಗ್ ಆಯಿಲ್, ಪೂರಾ ಆಯುರ್ವೇದಿಕ್ ಪ್ರಾಡಕ್ಟ್ ಇವರ ಮನೆಗೊಮ್ಮೆ ಹೋಗೋದು ಒಳ್ಳೇದಂತ. ಕೆಮಿಕಲ್ ಇಜ್ಜಿ ಒಂಜಿ ಪ್ರಮೋಷನ್ ವೀಡಿಯೋ ಮಲ್ಪೋರೆ ಅಂತ ಕೇಳಿದ್ದಾರೆ. ನೀವು ಪ್ರಮೋಷನ್ ವೀಡಿಯೋ ಎಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆಯಿತಾ, ಇನ್ಸ್ಟಾಗ್ರಾಮಲ್ಲಿ ಮಾಡಿ, ಇಲ್ಲಾಂದರೆ ಮೇಲ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಮಾಡುವ, ಯಾವ ಪ್ರಮೋಷನ್ ಕೂಡ ಮಾಡ್ತೇನೆ ನಾನು, ಆದರೆ ಫೇಕ್ ಆಗದಿದ್ರೆ ಸಾಕು ಅಷ್ಟೆ. ಯಾವ ಪ್ರಾಡಕ್ಟಲ್ಲೂ ಫೇಕ್ ಇರಬಾರ್ದು, ಮತ್ತು ಪೇಮೆಂಟಲ್ಲೂ ಫೇಕ್ ಇರಬಾರ್ದು, ಯಾಕಂದರೆ ನಾವು ಕಷ್ಟಪಡೋದು ಅದಕ್ಕೋಸ್ಕರವೇ ಅಲ್ಲ ಎಲ್ಲರೂ. ಧ್ರುವ ರಾವ್ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ, ಹಾಯ್ ಸಿಸ್, ನನ್ನ ಅಮ್ಮನ ಬರ್ಡೇ ಜುಲೈ 27ಗೆ ಪ್ಲೀಸ್ ವಿಶ್ ಮಾಡಿ ಅಂತ. ಆಗ ಅಮ್ಮನ ಉದರ್ ನಿಕ್ಕೋತು ನಮ್ಮ ಹ್ಯಾಪಿ ಬರ್ಡೇ ಧ್ರುವ ರಾವ್ ಅವರ ಅಮ್ಮನಿಗೆ ಹ್ಯಾಪಿ ಬರ್ಡೇ, 100 ವರ್ಷ ಖುಷಿಯಾಗಿ ಬಾಳಿ, ಖುಷಿಯಾಗಿರಿ. ಥ್ಯಾಂಕ್ ಯು. ನಿಮ್ಮ ಮಗನಿಗೆ ತುಂಬ ಪ್ರೀತಿ ಇರಬೇಕು, ಮಗನ ಮಗಳ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ವಿಶ್ ಮಾಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಚಂದ್ರಿಕಾ ಅವರು ಕಮೆಂಟ್ ಮಾಡಿದ್ದಾರೆ, ಚಿಂಚುನು ಲಾಯಕಿಡು ತೂಪರು ಯಾನ ತುಂಡ ಆ ರಾತ್ರಿಗೆ ಗ್ಯಾರಂಟಿ ಪೋತಾಯೆ ಅಂತೇಳಿ. ಅವನಿಗೆ ಅದು ಅರ್ಥ ಆಗುದಿಲ್ಲ, ಇಡ್ಲಿ ಅವನ ಮನೆಯಲ್ಲಿ ಉಂಟಲ್ಲ, ಈಗ ಮೀನು ಕೇಳ್ತಿದ್ರೆ ಎರಡು ಬೀಳ್ತಾ ಇತ್ತು, ನಿಜವಾಗ್ಲೂ ಆ ಪರಿಸ್ಥಿತಿಯಲ್ಲಿ ಊಟ ಮಾಡಿದ್ರೆ ಬೀಳಿ ಅಂತ ಬಿಡ್ತಾ ಇದ್ರು. ನಾನು ಅದರಲ್ಲಿ ಮೊನ್ನೆ ಕರ್ಕೊಂಡು ಹೋಗಿದ್ದೇನೆ. ಮತ್ತೊಂದು, ನಾನು ಯಾವಾಗ ನನಗೆ ಪ್ರಾಬ್ಲಮ್ ಉಂಟು ಅಂತ ಹೇಳುವಾಗ ಉಂಟಲ್ಲ, ರೆಸ್ಪಾನ್ಸ್ ಒಂದು ಒಳ್ಳೆ ಇರ್ತದೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಂದು, ಈಗ ಎಂಥದೇ ಇರಲಿ, ಒಂದು ನನಗೆ ಕಮೆಂಟ್ ವಿಷಯದಲ್ಲಿ ಆಗಿರ್ಬೋದು, ಎಂಥದೇ ನಾನು ಇಲ್ಲಿ ಹಾಕಿದರೆ ಒಂದು ನೀವು ರಪ್ಪ ಒಂದು ಇದು ಮಾಡ್ತೀರ. ಥ್ಯಾಂಕ್ ಯು.
ರಘು ಅವರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ನಿಮ್ಮಂಥ ಒಳ್ಳೆ ಮನಸ್ಸಿನ ಹುಡುಗಿ ಈಗಿನ ಕಾಲದಲ್ಲಿ ತುಂಬ ಕಮ್ಮಿ. ನಿಮ್ಮ ವಿಡಿಯೋ ನ್ಯಾಚುರಲ್, ಯಾವುದೇ ಕ್ರಿಯೇಟೆಡ್ ಅಲ್ಲ ಅನ್ನೋದು ಒಳ್ಳೆ ವ್ಯೂವರ್ಸ್ಗೆ ಗೊತ್ತು. ನಿಮ್ಮನ್ನು ನೋಡುವಾಗ ಎಂಥವರಿಗೂ ಹೆಲ್ಪ್ ಮಾಡಬೇಕನ್ನೋ ಮನಸ್ಸು ಬರ್ತದೆ. ಯು ಡೋಂಟ್ ವರಿ, ನಿಮ್ಮನ್ನ ಅಮ್ಮನ ಆಶೀರ್ವಾದ ಸಾಕು. ಒಳ್ಳೆ ಫ್ಯೂಚರ್ ಖಂಡಿತ ಇದೆ ನಿಮಗೆ ಅಂತೇಳಿ. ಥ್ಯಾಂಕ್ ಯು. ನೋಡುವ, ಫ್ಯೂಚರ್ ಇದ್ದರೆ ನಿಮಗೆ ಗೊತ್ತಾಗ್ತದೆ ಬ್ಲಾಗಲ್ಲಿ. ನಾನಂದು ತಿಳ್ಕೊಂಡಿದ್ದೇನೆ ಯೂಟ್ಯೂಬ್ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಬ್ಲಾಗ್ ಮಾಡೋದು ಅಂತ ನೋಡಿದ್ದೇನೆ. ಮತ್ತು ಫ್ಯೂಚರಲ್ಲಿ ನನಗೆ ಒಂದು ಒಳ್ಳೆ ಜಾಬ್ ಏನಾದರೂ ಅಪರ್ಚುನಿಟಿ ಸಿಕ್ಕಿದರೆ ಅದಕ್ಕೆ ಕೂಡ ಹೋಗೋದು, ಬ್ಲಾಗು ಕೂಡ ಮಾಡೋದು ಅಂತ ಇದ್ದೇನೆ. ಹಾಗೆ ಬ್ಲಾಗನ್ನು ಬಿಡಲಿಕ್ಕಿಲ್ಲ, ಯಾಕಂದರೆ ಇಷ್ಟು ಬೆಳೆಸಿದೆ ನನ್ನನ್ನು ಬ್ಲಾಗ್ಗೆ, ಹಾಗಾಗಿ ಬಿಡಲಿಕ್ಕಿಲ್ಲ. ಥ್ಯಾಂಕ್ ಯು. ಶಾಂತ ಶೆಟ್ಟಿ ಅವರು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಇಂಥ ಹೆಣ್ಣು ಮಕ್ಕಳು ಸಿಗುವುದು ಕಷ್ಟ. ಅಮ್ಮ ಏನೋ ಪುಣ್ಯ ಮಾಡಿರಬೇಕು, ತಾಯಿಯನ್ನು ತುಂಬ ಚೆನ್ನಾಗಿ ನೋಡುತ್ತೀರಾ. ಅಮ್ಮ ತುಂಬ ಪುಣ್ಯವಂತೆ. ದೇವರು ನಿಮ್ಮ ಎಲ್ಲ ಆಸೆಗಳನ್ನು ನೆರವೇರಿಸಲಿ. ನಿಮ್ಮನ್ನು ನೋಡುವಾಗ ಬಹಳ ಖುಷಿಯಾಗುತ್ತೆ. ರೂಪಕ್ಕೆ ತಕ್ಕಂತೆ ಗುಣವೂ ಇದೆ ಅಂತ ಕೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೊಟ್ಟೆ ಮೃಳಾಲಿನಿ ಕುಮಾರ್ ಅಂತ, ಎಂಥ ಕಷ್ಟದ ಹೆಸರು, ಬೇಜಾರು ಮಾಡಬೇಡಿ ಅಂತ. ಹೆಲ್ತ್ ಜಾಗ್ರತೆ ಮಾಡಿ. ಅಮ್ಮ ಹುಷಾರಿರುವಾಗ ನೀವು ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಸ್ಟ್ರಾಂಗ್ ಆಗಿ. ಇನ್ನು ಎಕ್ಸಾಮ್ಸ್ ಹತ್ರ ಬರುವಾಗ ಓದಿಸುವ ಜವಾಬ್ದಾರಿ ಸಹ ಉಂಟಲ್ಲ ಅದು. ಈಗ ಹೇಳಿ ಅವನಿಗೆ ಎಂತ ಆಗಲಿಲ್ಲ ಗೈಸ್ ಓದಿ. ಮತ್ತು ಅವನು ಇನ್ನು 9th ಒಂದು 3 ವರ್ಷ ಹೋಗ್ತಾನಂತೆ, ಹಾಗಾಗಿ ನಾನು ಎಂಥ ಸುದ್ದಿ ಹೇಳಲಿಲ್ಲ. ಹಾಗೆ ಅವನೇ ಹೇಳಿದ್ದಾನೆ 3 ವರ್ಷ ಹೋಗ್ತಾನಂತ. ಅವನ ಮನೆಯವರು ಕೂಡ ಹೇಳಿದರು ಅದನ್ನೇ, ಅವನು ಎಷ್ಟು ವರ್ಷ ಪಾಸ್ ಆಗ್ತಾನೆ ಅಷ್ಟು ವರ್ಷ ಕಳಿಸಿ ಅಂತ ಹೇಳಿದ್ದಾರೆ. ಅಂದರೆ ಈಗ 9th 10th ಒಂದು 10 ವರ್ಷ ಆಗ್ತದೆ ಅವನು ಹೋಗ್ತಾನೆ. 5 ವರ್ಷ 9th, 5 ವರ್ಷ 10th. ಹಾಗೆ ಬ್ಯಾಗ್ ಮಾತ್ರ ತೆಗಿಲಿಕ್ಕೆ ಅವನಿಗೆ ಹೊಸತ್ತು, ಮತ್ತು ಯೂನಿಫಾರ್ಮ್ ಅದೇ, ಮತ್ತು ಬುಕ್ಸ್ ಎಲ್ಲ ಅದೇ ಆಗ್ತದೆ. ಅವನು ಬರ್ದದಲ್ಲ, ಹೌದಾ? ಅವನು ಅದನ್ನೇ ಹೇಳಿದ್ದಾನೆ ಅವನ ಮನೆಯವರಿಗೆ ಕೂಡ, ನಾನು ಎಂತ ಮಾಡಲಿಕ್ಕಾಗ್ತದೆ. ಗೃಹಿತ ಕೋಟ್ಯನವರು ಕಮೆಂಟ್ ಮಾಡಿದ್ದಾರೆ. ಮೈ ಡಾಟರ್ಸ್ ಬರ್ತ್ಡೇ ಈಸ್ 27th July. ವಿಶ್ಮಾನ್ ಪುಲೆ ಅಲ್ಲಿಗೆ ಡೈಲಿ ರಾತ್ರಿ ಇರ್ನ ವ್ಲಾಗ್ ತೂಪಲು. ಶಿ ಈಸ್ 9 year old. ಗೃಹಿತ ಕೋಟ್ಯಾನ್ ಅಂತೇಳಿ ಅವಳ ಹೆಸರೇ ಗೃಹಿತ ಕೋಟ್ಯಾನ ಅವಳ ಅದೇವ ಎಂಡ ಕೋಪ ಅಂತ ನಾವು ಮಾತ ಬನ್ನೊಂದುಲ್ಲ ಐತೆ. ರಿಸಲ್ಟ್ ಬಂದಾಗ ಪೂರ ಕೇಳ್ಮೇಲೆ ಕಮೆಂಟು ದಾದಾಂಡಿ ಚಿಂಚುನ ರಿಸಲ್ಟ್ ದಾದಾಂಡ ಅವ ದಾದವನಡಿ ಅನ್ ತೂಕ ಈ ಓದಿನ ದಾದ ಅನ್ಕೋ ತೂಕ ಅಂತೀವ ನೋಡತ್ತಿ ಏನವಳು ತೂಕ ಅಂದಿ ಸುಳ್ಳು ಮನೆಯರ ಪುಡ ಐಕೆ ಬನ್ಪು ನೀವು ಓದೋಡು ಇತ್ತೆ ಕೋಪ ಅಂತ ಈಗ ಮಾಡುದು ಹೇಳಿದ್ರೆ ಕೋಪ. ಹ್ಯಾಪಿ ಬರ್ಡೇ ಗೃಹಿತಾ ಕೋಟ್ಯಾನ್, ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಿಡಿಯೋ ನೋಡ್ತಾ ಇರಿ. ಸವಿತಾ ರವಿ ಅವರು ಕಮೆಂಟ್ ಮಾಡಿದ್ದಾರೆ. ನನ್ನ ಮಗನ ಬರ್ತ್ಡೇ August 2 ವಿಶ್ಮಲ್ ಪುಲೆ ಜಶ್ವಿತ್ ಅಂತೇಳಿ. ಹ್ಯಾಪಿ ಬರ್ಡೇ ಜಶ್ವಿತ್, ಹ್ಯಾಪಿ ಆಗಿರಿ, ಖುಷಿಯಾಗಿರಿ. ಹ್ಯಾಪಿ ಬರ್ಡೇ ಟು ಯು. ಜಯ ಅಶೋಕ್ ಅವರು ಕಮೆಂಟ್ ಮಾಡಿದ್ದಾರೆ. ಮುಡಿಪು ಹಾಲಿಡ್ ಹಲಸು ಮೇಲ ಹಾಕೊಂಡು ಅಡೆ ಪೋಲೆ ಸಂಡೆ ಮುಟ್ಟ ಉಂಟು ಅಂತೇಳಿ. ಹೌದು, ನಮಗೆ ಗೊತ್ತಿತ್ತು, ಆದರೆ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇವನ ಎಕ್ಸಾಮ್ ಇತ್ತಂತ ನಾನು ಎಲ್ಲಿ ಕೂಡ ಹೋಗಲಿಲ್ಲ. ಯಾಕಂದರೆ ನಾನು ಹೋದರೆ ಅವನಿಗೆ ಕೂಡ ಆಸೆ ಆಗ್ತದೆ, ಅದಕ್ಕೋಸ್ಕರ ನಾನು ಹಲಸು ಮೇಳಕ್ಕೆ ಹೋಗಲಿಲ್ಲ. ಮತ್ತು ನನ್ನ ಒಂದು ಫ್ಯಾಮಿಲಿಯಲ್ಲಿ ಇದು ಇತ್ತು, ಎಂತ ಗೊತ್ತಾ, ನಮ್ಮ ತರವಾಡು ಉಂಟಲ್ಲ, ಅಲ್ಲಿ ಆಟಿಯ ಕೂಟ ಇತ್ತು, ನಾನು ಅದಕ್ಕೂ ಹೋಗಲಿಲ್ಲ. ಅದೇ ರೀಸನ್, ಇಲ್ಲಾಂದರೆ ವ್ಲಾಗ್ ಎಲ್ಲ ಒಳ್ಳೇದಿತ್ತು ಅಲ್ಲಿತ್ತು. ಶಶಿಕಲಾ ಶೆಟ್ಟಿ ಅವರದ್ದು ಹೇಳಿದ್ದಾರೆ. ನನ್ನ ಬರ್ಡೇ 26ಗೆ ವಿಶ್ ಮಾಡಿ ಶಶಿ ಶೆಟ್ಟಿ ಅಂತ. ಹ್ಯಾಪಿ ಬರ್ಡೇ ಶಶಿ ಶೆಟ್ಟಿ ಅವರೇ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಮನೀಷಾ ಕುಲಾಲ್ ಅವರು ಕಮೆಂಟ್ ಮಾಡಿದ್ದಾರೆ. ಎನ್ನ ಪುದರ ಮನೀಷಾ ಎಲ್ಲಂಜಿ 27ಗೆ ಎನ್ನ ಬರ್ಡೇ ವಿಶ್ ಮನ್ಪುಲಿ. 27ಗೆ ಎಷ್ಟು ಜನರ ಬರ್ಡೇ ಮಾರೇ, ಹೊರಗಡೆ ಹೋದ್ರೆ ಒಂದು ಪಾರ್ಟಿ ಆಗ್ಬೋದಾ ಅಂತ. ಹ್ಯಾಪಿ ಬರ್ಡೇ ಮನೀಷಾ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಪ್ರತಿಭಾ ಪೂಜಾರಿ ಒಂದು ಕಮೆಂಟ್ ಮಾಡಿದ್ದಾರೆ. ಈರ್ನ ಅಮ್ಮನ ಎಡ್ಡೆ ತೂಪರು ದೇವರಿಗೆ ನನ್ನ ಆತ ಎಡ್ಡೆ ಮನ್ಪಾಡು, ಗಾಡ್ ಬ್ಲೆಸ್ ಯು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರೀತಿ ಅವರು ಕಮೆಂಟ್ ಮಾಡಿದ್ದಾರೆ. ಅವರು ನನಗೆ ಮೊನ್ನೆ ಇದು ಕಳಿಸಿದ್ರು, ಅಮ್ಮನಿಗೆ ಸಾರಿ ಮತ್ತು ಅವರು ಮಾಡಿದಂಥ ಒಂದು ಹ್ಯಾಂಡ್ ಮೇಡ್. ಅವರೊಂದು ಕಮೆಂಟ್ ಮಾಡಿದ್ದಾರೆ. ಏನಂತ ಹೇಳಿದರೆ, ಇದು ಒಳ್ಳೆ ಕಮೆಂಟ್. ಸಬ್ಸ್ಕ್ರೈಬರ್ ಸೆಂಡ್ ಗಿಫ್ಟ್ಸ್ ಟು ಯು ಆ್ಯಸ್ ದೇ ಹ್ಯಾವ್ ಲವ್ ಎಫೆಕ್ಷನ್ ಟುವರ್ಡ್ಸ್ ಯು. ಯು ಹ್ಯಾವ್ ಓನ್ ಸೋ ಮೆನಿ ಹಾರ್ಟ್.
The persons who has given bad comments is shameless. These guys, when they get married, they throw their own parents on the street. Ayana bodedin sarang patonu tirguvi. This is his character. He should be ashamed to write comments like that. ಅದೌದು. ಈಗ ನನಗೆ ಸಬ್ಸ್ಕ್ರೈಬರ್ ಗಿಫ್ಟ್ ಏನಾದರೂ ಕಳಿಸ್ತಾರೆ ಕೊಡ್ತಾರೆ ಅಂತ ಹೇಳಿದರೆ ಅದು ಅವರ ಪ್ರೀತಿ ಆಯಿತಾ, ಅದು ಅವರ ಪ್ರೀತಿ ಮತ್ತು ನನ್ನ ಮೇಲಿರೋ ನಂಬಿಕೆ. ನಾನು ಅದನ್ನು ಎಂತ ಹೇಳೋದು, ಭಿಕ್ಷೆ ಬೇಡೋದು ಮತ್ತು ನಟ್ಟುದಲ್ಲ ಮಾರ್ರೆ. ಅದನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅವ್ರು ಬ್ಯಾಡ್ ಕಮೆಂಟ್ ಮಾಡೋದು. ಈಗ ಅವ್ರು ಎಂದಾದ್ರು ಈಗ ನನಗೆ ಯಾಕೆ ಕೊಡಬೇಕು, ಅವ್ರು ತಿಳ್ಕೊಳ್ಳಿ. ಅವ್ರು ಯಾಕೆ ನನಗೇ ಕಳಿಸ್ಬೇಕು? ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಎಂಥದ್ದು ನನಗೆ ಯಾಕೆ ಕಳಿಸ್ಬೇಕು? ನಾನು ಬೇಡ್ತೇನಾ ಮೆಸೇಜ್ ಮಾಡಿ ನನಗೆ ಕಳಿಸಿ ಹಾಗೆಲ್ಲ ಮಾಡೋದಿಲ್ಲ ಆಯಿತಾ. ಅವರೇ ಕಳಿಸೋದು. ಎಂತ ನಾನು 4 ಇಯರ್ಸಲ್ಲಿ ನಾನು ಒಬ್ಬರಿಗೂ ಎಂಥ ಅಡ್ರೆಸ್ ಕೊಡೋದೆ, ನಾನು ವ್ಲಾಗ್ ಮಾತ್ರ ಮಾಡ್ತೈತೆ. ಈ ಸರ್ತಿ ಮಾತ್ರ ತುಂಬ ಕೇಳಿದ್ದಕ್ಕೆ ಕೊಟ್ಟದ್ದು ನಾನು, ಗೊತ್ತಾಯ್ತಾ. ಒಬ್ಬರಿಗೆ ಎಂತೆಲ್ಲ ಹೇಳಬೇಡಿ ಹಾಗೆಲ್ಲ. ಇನ್ನಾದರೂ ಹಾಗೆ ನಾವು ಯಾರನ್ನಾದರೂ ಮಿಸ್ಯೂಸ್ ಮಾಡಿದರೆ ಹೌದು ಅದನ್ನೆಲ್ಲ ಹೇಳಬೇಕು. ನಾನು ಓಪನ್ ಆಗಿ ನಾನು ಕೊಟ್ಟದನ್ನು ತೋರಿಸ್ತೇನೆ. ನನಗೆ ಹೀಗೆ ಹೆಲ್ಪ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಅವರೊಂದು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಷ್ಟೇ. ಈಗ ನಾವು ಒಂದು ಏನಾದರೂ ಒಂದು ಬರ್ಡೇ ಆಗ್ತದೆ, ಒಂದು ಮದುವೆ ಆಗ್ತದೆ, ಒಂದು ಎಂಥದೋ ಫಂಕ್ಷನ್ ಆಗ್ತದೆ, ಆವಾಗ ನಾವು ಖಾಲಿ ಹೋಗ್ತೇವೆ, ಎಂತಾದರೂ ಕೊಡ್ತೇವಲ್ಲ, ಅದು ನಮ್ಮ ಪ್ರೀತಿ. ನನಗೆ ರಿಟರ್ನ್ ಕೊಡಬೇಕಂತ ಕೊಟ್ಟು ಬರೋದಾ ಅಲ್ಲ ಒಂದು ಫಾರ್ಮಾಲಿಟಿಗೆ ಕೊಡೋದು. ಕೆಲವರು ಇರುವವರು ಹಾಗೆ ಕೊಡುವವರು. ಇವರೆಲ್ಲ ಏನಾದರೂ ಅಂತ ಹೇಳಿದ್ರೆ ಹೆಸರು ಪಡಿಬೇಕಂತ ಕೊಡ್ತಾ ಇದ್ರು ಉಂಟಲ್ಲ. ನನಗೆ ಆ ಇನ್ವರ್ಟರ್ ಎಲ್ಲ ಅಷ್ಟು ಹಣದ್ದು ಕೊಟ್ಟಿದ್ದಾರೆ, ಅವರೊಂದಿಷ್ಟು ಒತ್ತಾಯ ಮಾಡಿ ಕೊಟ್ಟಿದ್ದಾರೆ ನನಗೆ ಗೊತ್ತುಂಟು. ಆದರೂ ಅವರ ಹೆಸರನ್ನು ಹೇಳಬೇಡಿ ಅಂತ ಹೇಳಿದ್ದಾರೆ, ಗೊತ್ತುಂಟು. ಇನ್ನು ನೆಕ್ಸ್ಟ್ ಟೈಮ್ ಅವರು ಊರಿಗೆ ಬಂದರೆ ನಮ್ಮ ಮನೆಗೆ ಬರಲಿಕ್ಕೆ ಹೇಳಿದ್ದೇನೆ. ನೋಡುವ, ಈ ವೀಕಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ ಕೂಡ ಬರ್ತಾ ಇದ್ದಾರೆ. ಅವರು ನನಗೆ ಗೂಡು ಮಾಡಲಿಕ್ಕೆ ಮೊನ್ನೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮತ್ತು ಅವರಿಗೆ ಗೊತ್ತುಂಟಲ್ಲ ಸತ್ಯ, ಅದು ಗೊತ್ತಿದ್ದರೆ ಸಾಕು. ನಾನು ಯಾರನ್ನು ಕೂಡ ಇದು ಮಾಡಲಿಲ್ಲ, ದರೋಡೆ ಮಾಡಲಿಲ್ಲ. ಹಾಗೆ ಸಿಗೋಣ ಗೈಸ್. ನಾವು ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ತುಂಬ ಲೆಂತಿ ಆಯಿತು ನಾನು ಮಾತಾಡಿ. ನಾಳೆ ಸಿಗೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ಮಾತಾಡೋಣ, ಸಬ್ಸ್ಕ್ರೈಬ್ ಮಾಡಿ. ಜಿಪ್ಪು ಎಲ್ಲ ರಜೆ ಇಜ್ಜಿ. ಹಾಂ.